ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೂ ಅವರೇ ಕಾರಣ, ಆಕ್ಟ್ ಮಾಡೋದಕ್ಕೂ ಅವರೇ ಕಾರಣ, ಡೈರೆಕ್ಟರ್ ಆಗೋದಕ್ಕೂ ಅವರೇ ಕಾರಣ, ಎಲ್ಲದಕ್ಕೂ ಒಬ್ಬರೇ ಕಾರಣ, ಉಪೇಂದ್ರ. ಕನ್ನಡ ಇಂಡಸ್ಟ್ರಿನಲ್ಲಿ ಇವರನ್ನ ರೀಪ್ಲೇಸ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವ್ರ ತರ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ. ಮನುಷ್ಯ ನೋಡೋದಕ್ಕೆ ಸಾಧು ಸ್ವಭಾವರಾದವರು ಪರವಾಗಿಲ್ಲ, ಆದ್ರೆ ಟೈಮಿಂಗು, ಎಕ್ಸ್ಪ್ರೆಷನ್, ರಿಯಾಕ್ಷನ್ ಗಳ ಮೂಲಕ ನಮ್ಮನ್ನ ಹೊಟ್ಟೆ ನೋವು ಬರುವಷ್ಟು ನಗಿಸ್ತಾರೆ. ಬರೀ ನಟನೆ ಅಷ್ಟೇ ಅಲ್ಲದೆ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ರೀ ರೆಕಾರ್ಡಿಂಗ್ ಮಾಡ್ತಾರೆ. ಇದೆಲ್ಲದನ್ನು ಮಾಡುವಂತಹ ಈ ರಾಜ, ಹಾಸ್ಯ ಮಹಾರಾಜನು ಸರಿ. ಲೆಟ್ಸ್ ವೆಲ್ಕಮ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಧು ಮಹಾರಾಜ್. ಕಂಗ್ರ್ಯಾಚುಲೇಷನ್ ಸರ್. ನಾನು ನಿಮ್ಮನ್ನ ಕೇಳೋದೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ, ಈ ತರ ಎಷ್ಟು ಅವಾರ್ಡ್ಗಳು ಬಂದ್ಬಿಟ್ಟಿದೆ ನಿಮ್ಗೆ, ಆದ್ರೂ ಕೇಳ್ತೀನಿ ಸರ್, ಈ ಸಂಜೆ ಸಿತಾರಾ ಸ್ಟಾರ್ ಅವಾರ್ಡ್ಸ್ ಹೇಗೆ ಅನಿಸ್ತಾ ಇದೆ ಸರ್? ನಿಜವಾಗಿ ರೆಕಗ್ನೈಸ್ ಮಾಡಿ ಕೊಡ್ತಾರೆ ಒಂದು ಅವಾರ್ಡ್ ಅಂತ ನನ್ಗನ್ಸ್ತಾ ಇದೆ. ತುಂಬಾ ಕಡಿಮೆ ಈ ತರ ಕಲಾವಿದರನ್ನ ರೆಕಗ್ನೈಸ್ ಮಾಡಿ ಈ ತರ ಒಂದು ಅವಾರ್ಡ್ನ ದಯವಿಟ್ಟು ಮಾಡ್ತಾನೆ ಇರ್ಬೇಕು. ಎಲ್ಲ ಮರ್ತು ಬಿಡ್ತಾರೆ ಕಲಾವಿದರನ್ನ. ಅದರಿಂದ ಇವತ್ತು ನಿಮ್ಗೆ ಎಷ್ಟು ಖುಷಿ ಆಗಿರ್ಬೋದು, ಅದೇ ತರ ನನ್ಗೂ ತುಂಬ ಹೃದಯದ ಖುಷಿ ಆಗ್ತದೆ. ನನ್ನನ್ನ ಈ ವೇದಿಕೆ ಮೇಲೆ ಈ ಲೆವೆಲ್ಗೆ, ಈ ಸ್ಟೇಜ್ ಅಲ್ಲಿ ನಿಲ್ಸೋದಕ್ಕೆ ಕಾರಣ, ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೂ ಅವರೇ ಕಾರಣ, ಆಕ್ಟ್ ಮಾಡೋದಕ್ಕೂ ಅವರೇ ಕಾರಣ, ಡೈರೆಕ್ಟರ್ ಆಗೋದಕ್ಕೂ ಅವರೇ ಕಾರಣ, ಎಲ್ಲದಕ್ಕೂ ಒಬ್ಬರೇ ಕಾರಣ, ಉಪೇಂದ್ರ. ಈ ಅವಾರ್ಡ್ನ ಅವ್ರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಲವ್ಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.